ಯಾವ ಇರಾನ್ನಲ್ಲಿ ರೆಜಿಮಿ ಚೇಂಜ್ ಮಾಡಬೇಕು ಆಡಳಿತದ ದಿಕ್ಕನ್ನು ಬದಲಾವಣೆ ಮಾಡಬೇಕು ಅಂತ ಅಮೆರಿಕ ಮತ್ತು ಇಸ್ರೇಲ್ನವರು ಕೇಂದ್ರೀಕರಿಸಿಕೊಂಡು ಫೆಬ್ರವರಿ 28ನೇ ತಾರೀಕಿಗೆ ಇರಾನ್ ಮೇಲೆ ಜಂಟಿ ದಾಳಿಯನ್ನು ಮಾಡಿದ್ರಲ್ಲ, ಆ ದಾಳಿಯಲ್ಲಿ ಮೊದಲ ಹಂತದ ಲೀಡರ್ಶಿಪ್ ಅನ್ನು ಮುಗಿಸೋ ಪ್ರಯತ್ನ ಆಯಿತು. ಆ ಕಾರಣಕ್ಕಾಗಿ ಅಯತಲ್ಲಾ ಅಲಿ ಖಮೇನಿ ಮೃತಪಟ್ಟರು. ಅದೇ ಸಭೆಯಲ್ಲಿದ್ದಂತಹ ಮೋಸ್ತಬಾ ಖಮೇನಿಯ ಬಲಭಾಗವೂ ಕೂಡ ಸೇರಿದಂತೆ ಆ ಮುಖವನ್ನು ನೋಡೋದಕ್ಕೆ ಸಾಧ್ಯವಾಗದಂಥ ಏಟನ್ನು ತಿಂದುಬಿಟ್ಟಿದ್ದಾರೆ. ಮುಖ ಸಂಪೂರ್ಣವಾಗಿ ವಿರೂಪ ಆಗಿಬಿಟ್ಟಿದೆ ಅಂತೆಲ್ಲವೂ ಕೂಡ ಚರ್ಚೆಗಳಾಗಿತ್ತು. ಅವರ ಆರೋಗ್ಯದ ಬಗ್ಗೆ ಮೊದಲ ದಿನಗಳಲ್ಲಿ, ಅಂದರೆ ಯುದ್ಧ ಶುರುವಾಗಿ ಅವರ ತಂದೆ ಮೃತಪಟ್ಟ ನಂತರ ಅನೇಕ ಗಾಯಾಳುಗಳ ಆಸ್ಪತ್ರೆಗೆ ಸೇರಿಕೊಂಡು ಅಲ್ಲಿದ್ದಂಥ ಅಧಿಕಾರಿಗಳು ಮೃತಪಟ್ಟ ನಂತರ ಇದೇ ಮೋಸ್ತಬಾ ಖಮೇನಿಯವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳೆಲ್ಲವೂ ಕೂಡ ಚರ್ಚೆ ಆಯಿತು. ಅವರು ಮಾಸ್ಕೋಗೆ ಹೋಗಿದ್ದಾರಂತೆ, ಅಲ್ಲಿ ಟ್ರೀಟ್ಮೆಂಟ್ ಪಡಿತಿದ್ದಾರಂತೆ, ಅವ್ರಿಗೊಂದು ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ, ಎಲ್ಲವೂ ಕೂಡ ಚರ್ಚೆ ಆಗ್ತಾ ಬಂತು. ಎಲ್ಲ ಚರ್ಚೆಗೆ ಪುಷ್ಟಿ ಎನ್ನುವಂತೆ ಯುದ್ಧ ಶುರುವಾಗಿ ಇಷ್ಟು ದಿನಗಳಾಗಿ ಅವರ ತಂದೆಯ ಅಂತ್ಯಕ್ರಿಯೆ ಆದಾಗಲೂ ಕೂಡ ಮಗ ಮಾತ್ರ ಹೊರಗಡೆ ಬರಲಿಲ್ಲ, ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಲ್ಲ. ಇದಕ್ಕೆ ಇರಾನ್ ರಾಜತಾಂತ್ರಿಕರು ಮತ್ತು ಇರಾನ್ನ ಆಡಳಿತ ವ್ಯವಸ್ಥೆ ಕೊಟ್ಟಂತಹ ಕಾರಣ ಏನು ಅಂತ ಹೇಳಿದ್ರೆ ಒಂದೇ ಒಂದು ಕಾರಣ, ಹೇಗೆ ನಮ್ಮ ಸರ್ವೋಚ್ಚ ನಾಯಕರನ್ನ 28ನೇ ತಾರೀಕಿಗೆ ಹೊಡೆದ್ಬಿಟ್ರು, ಆ ದಾಳಿಯಲ್ಲಿ ಅವರು ಹತರಾದ್ರು, ಅವರು ನೆಕ್ಸ್ಟ್ ಬರುವಂತಹ ಸರ್ವೋಚ್ಚ ನಾಯಕರನ್ನು ಕೂಡ ಯುದ್ಧದ ಸ್ಥಿತಿಯಲ್ಲಿ ಮುಗಿಸುವಂತಹ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಅವರು ಹೊರಗಡೆ ಬರ್ತಾ ಇಲ್ಲ, ಅವರು ಬದುಕಿದ್ದಾರೆ, ಒಳಗೆ ಎಲ್ಲ ಆಡಳಿತವನ್ನು ನೋಡ್ಕೊಳ್ತಾ ಇದ್ದಾರೆ ಅಂತ. ಬಟ್ ಯಾವಾಗ ಇದೇ ಪೆಜಿಶ್ಕಿಯಾನ್ ರಹಸ್ಯವಾಗಿ ಗುಪ್ತವಾಗಿ ಒಂದು ಕಪ್ಪು ಕಾರಿನಲ್ಲಿ ಭೇಟಿಯಾಗಿ ಬಂದು ಅದರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರಲ್ಲ, ಆವಾಗ ಈ ದ್ವಂದ್ವಗಳು ಶುರುವಾಯಿತು, ಗೊಂದಲಗಳು ಶುರುವಾಯಿತು. ಹಾಗಾದರೆ ಬದುಕಿದಾರ ಮುಸ್ತಬಾ ಖಮೇನಿ, ಏನಿದೆ ಅವರ ಹೆಲ್ತ್ ಅಪ್ಡೇಟ್, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿಯಲ್ಲಿ ಖಮೇನಿ ಪೆಜಿಶ್ಕಿಯಾನ್ ರಹಸ್ಯ ಭೇಟಿಯ ಬಗ್ಗೆ ಚರ್ಚೆ. ಮೊನ್ನೆ ನಾವು ಇದ್ರ ಬಗ್ಗೆ ಸುದೀರ್ಘವಾಗಿ ನೋಡಿದ್ವಿ, ಹೆಂಗೆ ಭೇಟಿ ಆಯಿತು, ಏನಾಯಿತು ಅಂತ. ಈಗ ಮತ್ತೊಮ್ಮೆ ಸುಪ್ರೀಂ ಲೀಡರ್ ಆರೋಗ್ಯ ಗಂಭೀರ ವದಂತಿಯ ನಡುವೆ ಅಧ್ಯಕ್ಷರು ಮಹತ್ವವಾಗಿ ಭೇಟಿಯಾಗಿದ್ದಾರೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ಮತ್ತೊಮ್ಮೆ ಭೇಟಿ ಮಾಡಿದ್ರ ಅಥವಾ ಈ ಹಿಂದಿನ ಭೇಟಿಯ ಅನ್ನುವಂಥದ್ದು ಸದ್ಯಕ್ಕೆ, ಯಾಕಂದರೆ ನೀವು ಮೊದಲ ಭೇಟಿಯ ನಂತರ ಪೆಜಿಶ್ಕಿಯಾನ್ ಅವರನ್ನು ನೋಡಿಕೊಳ್ಳುವಂಥ ಭದ್ರತಾ ವ್ಯವಸ್ಥೆಗೆ ಒಂದು ರಿಕ್ವೆಸ್ಟ್ ಮಾಡಿದ್ರಂತೆ IRGCಯ ಕಮಾಂಡರ್ಗಳಿಗೆ. ಇಲ್ಲ, ನಾನು ಇನ್ನೊಂದು ಸಾರಿ ಅವರನ್ನು ಭೇಟಿ ಆಗಬೇಕು, ಅವರ ಜೊತೆಗೆ ಮಾತುಕತೆ ನಡೆಸಬೇಕು ಅಂತ ಕೇಳ್ಕೊಂಡ್ರಂತೆ. ಇಲ್ಲ, ಒಂದು ಬಾರಿ ಮಾತ್ರ ಅವಕಾಶ, ಮತ್ತೊಮ್ಮೆ ನಿಮಗೆ ಅವಕಾಶ ಇಲ್ಲ ಅಂತ ಅವರನ್ನು ನಿರಾಕರಣೆ ಮಾಡಿ ಅಲ್ಲಿಂದ ಕಳಿಸುವಂತಹ ಪ್ರಯತ್ನಗಳು ಮೊದಲ ಹಂತದಲ್ಲೇ ಆಗಿತ್ತು. ಒನ್ಸ್ ಅಗೇನ್ ಇದೀಗ ಸೇನಾ ಪರಿಸ್ಥಿತಿ, ಆರ್ಥಿಕ ಒತ್ತಡ, ಜನರ ಅಗತ್ಯತೆಗಳ ಬಗ್ಗೆ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್. ಮೊನ್ನೆ ಆಗಿರುವಂತಹ ಚರ್ಚೆಯಾಗಿ ಎಷ್ಟಾಗಿತ್ತು, ಕೇವಲ ಕೆಲವು ನಿಮಿಷಗಳ ಕಾಲ ಹ್ಯಾಂಡ್ಶೇಕ್ ಮಾಡೋದಕ್ಕೂ ಕೂಡ ಸಾಧ್ಯವಾಗದಂತೆ ಕೇವಲ ಮಾತಿನ ಮೂಲಕ ಅವರ ಧ್ವನಿ ಪ್ರಸರಣದ ಮುಖಾಂತರ ಈ ಮಾತುಕತೆಗಳಾಗಿದೆ. ಅವರನ್ನು ನೋಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಆ ಸಮಯದಲ್ಲೂ ಕೂಡ ಅವರನ್ನು ನಾನು ಮಾತನಾಡಿಸಿ ಬಂದೆ, ಕೇವಲ ಅವ್ರ ಧ್ವನಿ ಮಾತ್ರ ಕೇಳಿಸ್ತು ಅಂತ ಇದೇ ಪೆಜಿಶ್ಕಿಯಾನ್ ಹೇಳಿದ್ರು. ಇದೀಗ ಎರಡನೇ ಭೇಟಿಯ ಸಮಯದಲ್ಲಿ ಗಂಟೆಗಟ್ಟಲೆ ಇಡೀ ದೇಶದ ಪರಿಸ್ಥಿತಿ ಅವಲೋಕನ ಆಗಿದೆ ಅಂತೆ, ಸೈನಿಕರ ಅವಲೋಕನ ಆಗಿದೆ ಅಂತೆ, ಆರ್ಥಿಕ ಒತ್ತಡದ ಪರಿಸ್ಥಿತಿಗಳೇನಾಗಿದೆ, ಇರಾನ್ ಜನರ ಅಗತ್ಯತೆಗಳೇನಿದೆ, ಎಲ್ಲದರ ಬಗ್ಗೆಯೂ ಕೂಡ ಈ ಭೇಟಿಯಲ್ಲಿ ಸಾಧ್ಯ ಆಗಿದೆ ಅಂತ ಅವರು ಹೇಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಮೆಹರ್ ನ್ಯೂಸ್ನಿಂದ ವಿಡಿಯೋ ಬಿಡುಗಡೆ ಆಗಿದೆ, ಆದರೆ ಆ ವಿಡಿಯೋದಲ್ಲಿ ದಿನಾಂಕ ಮಾಯ ಆಗಿರೋದು. ನಾನು ನಿನ್ನೆ ಹೇಳಿದೆ ಈ ಮೆಹರ್ ನ್ಯೂಸ್ ಅನ್ನುವಂಥ ಈ ಸಂಸ್ಥೆಯ ಬಗ್ಗೆ. ಈ ಮೆಹರ್ ನ್ಯೂಸ್ ಅನ್ನುವಂಥದ್ದು ಏಕಕಾಲಕ್ಕೆ IRGCಯ ಅಂಡರಲ್ಲಿ ಬರುವಂತಹ ವ್ಯವಸ್ಥೆ ಇದು. ಅದರ ಅಂಡರ್ನಲ್ಲಿ ಕೆಲಸವನ್ನು ಮಾಡುತ್ತೆ. ನಾನು ನಿನ್ನೆ ಒಂದು ಉದಾಹರಣೆ ಕೊಡೋ ಪ್ರಯತ್ನವನ್ನು ಮಾಡಿದೆ ನಿಮಗೆ. ನೀವು ಹಿಟ್ಲರ್ನ ವಿಚಾರಕ್ಕೆ ಹೋದಾಗಲೂ ಕೂಡ ಅದೇ ಉದಾಹರಣೆ. ಹಿಟ್ಲರ್ ಆಡಳಿತದ ಸಮಯದಲ್ಲಿ ಆ ವ್ಯಕ್ತಿಗೆ ಪಾರ್ಶ್ವವಾಯು ಆದಂತಹ ಸಮಯದಲ್ಲೂ ಕೂಡ ಅದನ್ನು ಯಾವ ಮಾಧ್ಯಮಗಳು ಕೂಡ, ಹಿಟ್ಲರ್ನ ಆಡಳಿತ ವ್ಯವಸ್ಥೆಯಲ್ಲಿದ್ದಂಥ ಮಾಧ್ಯಮಗಳು ಕೂಡ ಜನರಿಗೆ ತೋರಿಸೋ ಪ್ರಯತ್ನವನ್ನು ಮಾಡಿರಲಿಲ್ಲ, ಅದನ್ನು ರಹಸ್ಯವಾಗಿ ಇಡೋ ಪ್ರಯತ್ನವನ್ನು ಮಾಡಿದ್ರು. ಒನ್ಸ್ ಅಗೇನ್ ಅದನ್ನೇ ತೋರಿಸೋ ಪ್ರಯತ್ನ. ಆ ವ್ಯಕ್ತಿಯ ಎಡಗೈಗೆ ನೀವು ಪಾರ್ಶ್ವವಾಯು ಆದಾಗಲೂ ಕೂಡ ಆ ಎಡಗೈ ಸರಿ ಇದೆ ಎನ್ನುವಂಥ ಮೆಸೇಜನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಒನ್ಸ್ ಅಗೇನ್ ನಿನ್ನೆ ಮೆಹರ್ ನ್ಯೂಸ್ನಿಂದ ಬಂದಂತಹ ಆ ವಿಡಿಯೋ ಏನಿದೆ, ಆ ವೈರಲ್ ಆದಂತಹ ವಿಡಿಯೋದಲ್ಲೂ ಕೂಡ ಈ ವ್ಯಕ್ತಿಯ ಬಲಭಾಗವನ್ನು ತೋರಿಸದೇ ಇದ್ದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಹೀಗಾಗಿ ಅದೊಂದು ಬೆಳವಣಿಗೆ ಆಗಿದೆ. ಇಸ್ರೇಲಿ ಮಾಧ್ಯಮಗಳ ವರದಿಗೆ ತಿರುಗೇಟ್ ಕೊಡೋದಕ್ಕೆ ನಡೆಸಿದಂತಹ ತಂತ್ರನ ಇದು ಅನ್ನುವಂಥ ಪ್ರಶ್ನೆ. ನಾನು ನಿನ್ನೆ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಟ್ಟೆ. ಯಾವ ಇರಾನ್ ನೆತನ್ಯಾಹು ಅವರ ಬದುಕಿನ ಬಗ್ಗೆ, ಅವರ ಅಸ್ತಿತ್ವದ ಬಗ್ಗೆ 28ರ ಯುದ್ಧ ಆದ ನಂತರ, ಅಂದರೆ ಫೆಬ್ರವರಿ 28ರ ದಾಳಿ ಆದ ನಂತರ ಅನುಮಾನವನ್ನು ವ್ಯಕ್ತಪಡಿಸಿತ್ತು, ಆ ಅನುಮಾನಕ್ಕೆ ಉತ್ತರ ಎನ್ನುವಂತೆ ಬೆಂಜಮಿನ್ ನೆತನ್ಯಾಹು ಜೆರುಸಲೆಮ್ನ ಒಂದು ಬೆಟ್ಟಕ್ಕೆ ಹೋಗಿ ಆ ಬೆಟ್ಟದಲ್ಲಿ ಒಂದು ಕಾಫಿ ಸೆಂಟರು, ಆ ಕಾಫಿ ಸೆಂಟರ್ನಲ್ಲಿ ನನಗೆ ಕಾಫಿ ಬೇಕು ಅಂತ ತೆಗೆದುಕೊಂಡಿದ್ದು, ಅದಾದ ನಂತರ ಅವರ ಜೊತೆಗೆ ಬಂದಂತಹ ಅವರ ಸ್ನೇಹಿತರ ಜೊತೆಗೆ ಹಾಸ್ಯಾತ್ಮಕ ರೀತಿಯಲ್ಲಿ ಮಾತನಾಡಿದ್ದು, ಅವೆಲ್ಲವನ್ನು ವಿಡಿಯೋ ಮಾಡಿ ಜಗತ್ತಿಗೆ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಇಲ್ಲ, ನಾನು ದಾಳಿಯಲ್ಲಿ ಮೃತಪಟ್ಟಿಲ್ಲ, ಅದರ ಬದಲಾಗಿ ನಾನು ಬದುಕಿದ್ದೇನೆ ಅಂತ. ಇದಕ್ಕೆ ತದ್ವಿರುದ್ಧವಾಗಿ, ಆದರೆ ಒಂದು ವ್ಯತ್ಯಾಸ ಅಷ್ಟೇ ಇದೆ. ನಾನು ನಿನ್ನೆ ಇದನ್ನು ಉಲ್ಲೇಖ ಮಾಡಿದೆ. ಬೆಂಜಮಿನ್ ನೆತನ್ಯಾಹು ಅವರ ವಿಡಿಯೋ ಬಿಡುಗಡೆ ಆದಾಗಲೂ ಕೂಡ ಆ ವಿಡಿಯೋ ಬಿಡುಗಡೆ ಆದ ನಂತರ ಒಂದು ಫ್ಯಾಕ್ಟ್ ಚೆಕ್ ಆಗಿತ್ತು.
ಇದು ನೈಜ ವಿಡಿಯೋನ ಅಥವಾ ತದ್ರೂಪಿ ವಿಡಿಯೋನ AI ಬಳಕೆ ಮಾಡಿಕೊಂಡು ಈ ವಿಡಿಯೋನ ಸೃಷ್ಟಿ ಮಾಡಲಾಗಿದೆಯಾ, ಈ ಪ್ರಶ್ನೆಗಳು ಬಂದಿತ್ತು. ಅದಕ್ಕೆ 2 ಎಕ್ಸಾಂಪಲ್. ಒಂದು ಉಂಗರದ ಬಗ್ಗೆಯೂ ಕೂಡ ವ್ಯತ್ಯಾಸ ಆಗಿದ್ದ ನೋಡಿದ್ವಿ, ಅವರ ಕೈಯಲ್ಲಿ 6 ಬೆರಳುಗಳಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ವ್ಯತ್ಯಾಸ ಆಗಿದ್ದ ನೋಡಿದ್ವಿ. ಅದಾದ ನಂತರ ಬೆಂಜಮಿನ್ ನೆತನ್ಯಾಹು ಬದುಕಿದ್ದಾರೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಇದು ಒಂದು ಭಾಗ. ಆದರೆ ಇವತ್ತು ಮುಸ್ತಫಾ ಅಲಿ ಖಮೇನಿ ಅವರ ವಿಚಾರದಲ್ಲಿ ಆಗ್ತಾ ಇರುವಂಥ ಈ ಎಲ್ಲ ಬೆಳವಣಿಗೆಗಳಿದೆಯಲ್ಲ, ಅವರ ಆರೋಗ್ಯ, ಅವರು ಕೋಮಾಕ್ಕೆ ಹೋಗಿದ್ದಾರೋ, ಆರೋಗ್ಯವಾಗಿದ್ದಾರೋ, ದೇಶವನ್ನು ಮುನ್ನಡೆಸ್ತಾರೋ ಇಲ್ವೋ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಹೇಳಿದ್ರೆ ಒನ್ಸ್ ಅಗೇನ್ ಬೆಂಜಮಿನ್ ನೆತನ್ಯಾಹು ಅವರ ಈ ರೀತಿಯಾದಂಥ ಒಂದು ರಿಯಲ್ ವಿಡಿಯೋ ಬಂದಾಗ ಇದಕ್ಕೊಂದು ಉತ್ತರ ಸಿಗಬಹುದು ಎನ್ನುವಂಥ ನಿರೀಕ್ಷೆಗಳು ಬರ್ತಾ ಇದೆ. ಹೀಗಾಗಿ ಇರಾನ್ ಏನು ಮಾಡುತ್ತೆ ಅನ್ನುವಂಥದ್ದು ಎಲ್ಲವೂ ಕೂಡ ಸದ್ಯಕ್ಕಿರುವಂಥ ಕುತೂಹಲ. ಯಾಕಂದರೆ ನೀವು ಫೆಬ್ರವರಿಯಿಂದ ಹಿಡಿದು ಇವತ್ತು ಆಗಸ್ಟ್ ತಿಂಗಳಲ್ಲಿದ್ದೇವೆ, ಹೆಚ್ಚು ಕಡಿಮೆ 6 ತಿಂಗಳಾಗ್ತಾ ಬಂತು. ಇಲ್ಲಿಯ ತನಕ ಒಂದೇ ಒಂದು ಬಾರಿ ಮುಸ್ತಫಾ ಖಮೇನಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಈ ಕಾರಣಕ್ಕಾಗಿ ಎಲ್ಲ ಬೆಳವಣಿಗೆಗಳು ಪ್ರಶ್ನೆಗಳಾಗ್ತಾ ಇದೆ. ಎಲ್ಲದರ ನಡುವೆ ಬಲಿಷ್ಠ ನಾಯಕನಿಗೆ ಭದ್ರತಾ ಸಾರಥ್ಯವನ್ನ ಇರಾನ್ ಕೊಟ್ಟಿದೆ. ಅಂದರೆ ಅಲ್ಲಿ ಆಗಿರುವಂಥ ಒಂದು ಆಂತರಿಕ ಬೆಳವಣಿಗೆ ಇದು. ಏನು ಬೆಳವಣಿಗೆ ಆಯಿತು? ಮಾಜಿ IRGC ಮುಖ್ಯಸ್ಥ ಮೊಹಸೆನ್ ರೆಜಾಯಿಗೆ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಹೊಣೆಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಸುಪ್ರೀಂ ಲೀಡರ್ ಪ್ರತಿನಿಧಿಯಾಗಿ ರೆಜಾಯಿ ನೇಮಕವನ್ನು ಮುಸ್ತಫಾ ಖಮೇನಿ ಮಾಡಿದ್ದಾರೆ. ಅಂದರೆ ಈ ವ್ಯಕ್ತಿ ಹೊರಗಡೆ ಬಂದು ಆಡಳಿತ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾವುದನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ರೆಜಾಯಿ ನೇಮಕವನ್ನು ಮಾಡಿ ಮುಸ್ತಫಾ ಖಮೇನಿ ಮಾಡಿದ್ದಾರೆ. ಅಂದರೆ ಮುಸ್ತಫಾ ಖಮೇನಿ ಮಾಡಬೇಕಾದಂಥ ಎಲ್ಲ ಕೆಲಸಗಳನ್ನು ಕೂಡ ತಕ್ಕ ಮಟ್ಟಿಗೆ ಅವರು ನಿರ್ವಹಣೆ ಮಾಡುವಂಥ ಹುದ್ದೆ ಇದು. ಈ ಹುದ್ದೆಯನ್ನು ಅವರಿಗೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಪರಮಾಣು ಬಾಂಬ್ಗಿಂತ ಹಾರ್ಮುಜ್ ಜಲಸಂಧಿಯೇ ನಮಗೆ ಮುಖ್ಯ ಅಂತ ರೆಜಾಯಿ ಕೊಟ್ಟಂಥ ಹೇಳಿಕೆ. ಯಾಕೆ? ಆರ್ಥಿಕತೆ ಅಸ್ತಿತ್ವದ ಪ್ರಶ್ನೆ ಇದೆ. ಯಾವ ಹಾರ್ಮುಜ್ ಜಲಸಂಧಿ ಒಂದು ವೇಳೆ ಅಮೆರಿಕಾದ ಪಾಲಾಗ್ಬಿಟ್ರೆ ಒಂದೇ ಒಂದು ಹಡಗು ಕೂಡ ನನ್ನ ಬಂದರಿಗೆ ಬರಲ್ಲ, ನನ್ನ ಬಂದರಿನ ಹಡಗು ಕೂಡ ನಾಳೆ ಬೇರೊಂದು ದೇಶಕ್ಕೆ ರಫ್ತು ಮಾಡೋದಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಅರಿವು ಇವತ್ತು ಇರಾನ್ಗೆ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಒನ್ಸ್ ಅಗೇನ್ ಯಾವ ಅಮೆರಿಕಾದ ಅಧ್ಯಕ್ಷರ ನಿಲುವು ಕೂಡ ಇದೆ. ಪರಮಾಣು ಕಾರ್ಯಕ್ರಮದ ಬಗ್ಗೆ ನಾವು ಮುಂದೆ ಮಾತನಾಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ಮೊದಲ ಹಂತದಲ್ಲಿ ಏನಾಗಬೇಕು? ಹಾರ್ಮುಜ್ ಜಲಸಂಧಿ ಮುಕ್ತ ಆಗಬೇಕು ಅನ್ನೋದು ಅಮೆರಿಕಾದಿಂದಲೂ ಕೂಡ ಬರ್ತಾ ಇರುವಂತಹ ಮಾತು. ಇದರ ಜೊತೆಗೆ ಇರಾನ್ನ ಇದೀಗ ಭದ್ರತಾ ಸಾರಥ್ಯವನ್ನು ವಹಿಸಿರುವಂತಹ ಈ ರೆಜಾಯಿಯಿಂದಲೂ ಕೂಡ ಬರ್ತಾ ಇರುವಂತಹ ಮಾಹಿತಿ. ಹೀಗಾಗಿ ಅವರು ಏನು ಡಿಸಿಷನ್ ತೆಗೆದುಕೊಳ್ತಾರೆ ಎನ್ನುವಂತಹ ಕುತೂಹಲ ಸಹಜವಾಗಿದ್ದೇ ಇದೆ. ಯುದ್ಧದ ಸಮಯದಲ್ಲಿ ಅನುಭವಿ ಮಿಲಿಟರಿ ನಾಯಕನಿಗೆ ಒಂದು ಮಣೆ ಹಾಕುವ ಪ್ರಯತ್ನವನ್ನು ಇರಾನ್ ಅವರು ಮಾಡಿದ್ದಾರೆ. ಇರಾನ್ ಇರಾಕ್ ಯುದ್ಧದ ಹಳೆಯ ಹುಲಿಗೆ ಇದೀಗ ಒಂದು ರಕ್ಷಣೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈ ವ್ಯಕ್ತಿ ಇದನ್ನು ಮುಂದೆ ಹೆಂಗೆ ತೆಗೆದುಕೊಂಡು ಹೋಗ್ತಾರೆ, ಅಮೆರಿಕ ಇದನ್ನು ಹೆಂಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಬಟ್ ಆಂತರಿಕವಾಗಿ ಒಂದು ಬದಲಾವಣೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆ ಬದಲಾವಣೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕೆ ಈ ಬದಲಾವಣೆ ಅಂತ ಹೇಳಿದರೆ, ಇರಾನ್ನಲ್ಲಿ ಆಂತರಿಕವಾಗಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. ಒಂದು ಮೃದು ಧೋರಣೆಯನ್ನು ಹೊಂದಿರುವಂತಹ ಒಂದು ನಾಯಕತ್ವ, ಒಂದು ಬಲಿಷ್ಠವಾದವನ್ನು ಹೊಂದಿರುವಂತಹ ಒಂದು ನಾಯಕತ್ವ. 2 ನಾಯಕತ್ವಗಳು ದ್ವಂದ್ವ ರೀತಿಯಲ್ಲಿ ಇದ್ದಿದ್ದನ್ನು ನೋಡಿದ್ವಿ. ಒಂದು ನಾಯಕತ್ವ ಹೇಳ್ತಾ ಇದೆ, ಇಲ್ಲ ಅಮೆರಿಕಾದ ಜೊತೆಗೆ ಮಾತುಕತೆ ಆಗಬೇಕು, ಆ ಮಾತುಕತೆ ಮುಖಾಂತರ ನಾವು ಇದನ್ನು ಬಗೆಹರಿಸಿಕೊಳ್ಬೇಕು ಅಂತ ಒಂದು. ಇನ್ನೊಂದು ವಾದ ಹೇಳ್ತಾ ಇರುವಂಥದ್ದು, ಇಲ್ಲ ಅಮೆರಿಕಾದ ಮತ್ತು ಇಸ್ರೇಲ್ನ ಜೊತೆಗೆ ಯಾವುದೇ ಮಾತುಕತೆ ಇಲ್ಲ, ಅವರಿಗೆ ಯುದ್ಧದ ರೂಪದಲ್ಲೇ ನಾವು ಏನು ತೆಗೆದುಕೊಳ್ಬೇಕು ಮತ್ತು ಏನು ಕೊಡಬೇಕು ಎಲ್ಲವೂ ಕೂಡ ಯುದ್ಧದ ಮುಖಾಂತರ, ದಾಳಿಯ ಮುಖಾಂತರ ಆಗಬೇಕು ಅಂತ. ಎಲ್ಲದರ ನಡುವೆ ಒಂದು ಸಮನ್ವಯತೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಸರ್ವೋಚ್ಚ ನಾಯಕನ ರೂಪದಲ್ಲಿ ಅವರ ಅಧೀನದಲ್ಲಿ ಒಂದು ಭದ್ರತಾ ಸಾರಥ್ಯವನ್ನು ಕೊಡೋ ಪ್ರಯತ್ನವನ್ನು ಇರಾನ್ ಅವರು ಮಾಡಿದ್ದಾರೆ ಎನ್ನುವಂಥ ವಿಶ್ಲೇಷಣೆಗಳಾಗ್ತಾ ಇದೆ. ಹೀಗಾಗಿ ಈ ವ್ಯಕ್ತಿ ಹೆಂಗೆ ತೆಗೆದುಕೊಂಡು ಹೋಗ್ತಾರೆ ಕಾದ್ ನೋಡೋಣ. ಇದು ಒಂದು. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಶಸ್ತ್ರಾಸ್ತ್ರಗಳ ಕೊರತೆಯ ಭೀತಿ ಕಾಡ್ತಾ ಇದೆ ಅಂತ ನಾವು ನಿನ್ನೆಯೂ ಕೂಡ ನೋಡಿದ್ವಿ, ಮೊನ್ನೆಯೂ ಕೂಡ ಇದ್ರ ಬಗ್ಗೆ ಸುದೀರ್ಘವಾಗಿ ನೋಡೋ ಪ್ರಯತ್ನವನ್ನು ಮಾಡಿದ್ವಿ. ಪರಮಾಣು ಒಪ್ಪಂದವಿಲ್ಲದೆಯೂ ಕೂಡ ಯುದ್ಧವನ್ನು ಅಂತ್ಯಗೊಳಿಸುವುದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಚಿಂತನೆ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಒಂದು ಸಭೆ ಆಯಿತು ಅಮೆರಿಕಾದಲ್ಲಿ. ಆ ಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭಾಗವಹಿಸಿದ್ರಂತೆ. ಭಾಗವಹಿಸುವ ಮುಖಾಂತರ ಇದನ್ನು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಅಂದರೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಪೂರ್ಣ ತರೆದರೆ ಇರಾನ್ ಅಣ್ವಸ್ತ್ರ ಯೋಜನೆಯನ್ನು ನಿಲ್ಲಿಸಬೇಕು ಅನ್ನುವಂಥ ಒಂದು ಹಳೆಯ ಪಟ್ಟಿತ್ತಲ್ಲ, ಅದನ್ನು ತ್ಯಜಿಸೋದಕ್ಕೆ ಸಿದ್ಧರಿದ್ದಾರೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ಭಾನುವಾರ ಇದನ್ನು ವರದಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಏನಿದು ಆಟ? ಯಾವ ಪರಮಾಣು ಕಾರ್ಯಕ್ರಮವನ್ನು ಇರಾನ್ ಹೊಂದಬಾರದು ಅಂತ ಅಮೆರಿಕ ಮೊದಲ ದಿನದಿಂದಲೂ ಕೂಡ ತನ್ನ ಕಟ್ಟುಪಾಡನ್ನು ಹಿಡ್ಕೊಂಡು ಬಂದಿತ್ತಲ್ಲ, ಇದೀಗ ಅದಕ್ಕೆ ಸಡಲಿಕೆ ಕೊಡೋ ಪ್ರಯತ್ನ ಮಾಡಿದ್ದಾರೆ ಅಂತ. ಅಮೆರಿಕದ ಶಸ್ತ್ರಾಸ್ತ್ರ ದಾಸ್ತಾನು ಖಾಲಿ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ನಾನು ನಿನ್ನೆ ಅಂಕಿ ಸಮೇತವೂ ಕೂಡ ಹೇಳಿದೆ. ಪೂರೈಕೆ ಹೆಚ್ಚಳ ಮಾಡೋದಕ್ಕೆ 21 ದಿನಗಳ ಕಾಲ ಎಷ್ಟೋ ಲಕ್ಷ ಕೋಟಿ ರೂಪಾಯಿ ಹಣದ ಒಂದು ಒಪ್ಪಂದವನ್ನು ಮಾಡಿಕೊಂಡು ಆ ಒಪ್ಪಂದದ ಮುಖಾಂತರ ಅದನ್ನು ತೆರವು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ. ಈ ಹಿಂದೆಯೂ ಕೂಡ ನಾನು ನಿನ್ನೆ ಹೇಳಿದೆ, ಕೊರಿಯನ್ ಯುದ್ಧದ ಸಮಯದಲ್ಲೂ ಕೂಡ ಅಮೆರಿಕಕ್ಕೆ ಇಂಥದ್ದೊಂದು ಭೀಕರತರನಾದಂಥ ಶಸ್ತ್ರಾಸ್ತ್ರಗಳ ಕೊರತೆಯಾಗಿತ್ತು. ಯುದ್ಧದ ಮಧ್ಯಭಾಗದಲ್ಲಿ ಫಿರಂಗಿಗಳೇ ಕೈ ಕೊಟ್ಟು ಬಿಟ್ಟಿತ್ತು. ಅವತ್ತದನ್ನು ಸಂಭವ ಮ್ಯಾನೇಜ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ವಿಯೆಟ್ನಾಂ ಯುದ್ಧದ ಸಮಯದಲ್ಲೂ ಕೂಡ
ಕೂಡ ವೇಗವಾಗಿ ಬಾಂಬ್ಗಳು ಕೂಡ ಖಾಲಿಯಾಗಿದ್ದನ್ನು ಅಮೆರಿಕಾದವರು ನೋಡ್ಕೊಂಡಿದ್ದಾರೆ. ಒನ್ಸ್ ಅಗೇನ್ ಅಂಥದ್ದೇ ಪರಿಸ್ಥಿತಿಯನ್ನು ಇವತ್ತು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ನೋಡಿ, ಕೊರಿಯನ್ ಯುದ್ಧ 3 ವರ್ಷಗಳ ಕಾಲ ನಡೆಯಿತು. ಆ 1.5 ವರ್ಷದ ಸಮಯದಲ್ಲಿ ಅಮೆರಿಕ ಇಂಥದ್ದೊಂದು ಕೊರತೆಯನ್ನು ಎದುರಿಸಿತು. ಇದು ಗಮನಿಸಬೇಕಾದ ಸಂಗತಿ. ನೀವು ವಿಯೆಟ್ನಾಂ ಯುದ್ಧದ ಸಮಯದಲ್ಲೂ ಕೂಡ ಅನೇಕ ವರ್ಷಗಳ ಸುದೀರ್ಘ ಯುದ್ಧವನ್ನು ಅನುಭವಿಸಿದರೂ ಕೂಡ ಅದೂ ಕೂಡ ಮಧ್ಯಭಾಗದಲ್ಲಿ ಇಂಥದ್ದೊಂದು ಖಾಲಿಯಾಗಿತ್ತು. ಆದರೆ ಆ ಯುದ್ಧಗಳಿಗೂ ಮತ್ತು ಈ ಯುದ್ಧಗಳಿಗೂ ಒಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಇವತ್ತು ಅಮೆರಿಕ ಶಸ್ತ್ರಾಸ್ತ್ರಗಳನ್ನು ತಾನು ಮಾತ್ರ ಬಳಕೆ ಮಾಡುವಂಥದ್ದಲ್ಲ, ಎಲ್ಲ ಮಧ್ಯಪ್ರಾಚ್ಯದ ಎಲ್ಲ ದೇಶಗಳಿಗೂ ಕೂಡ ಕೊಡಬೇಕಾದಂಥ ಅನಿವಾರ್ಯತೆ ಇವತ್ತು ಅಮೆರಿಕಕ್ಕೆ ಬಂದಿದೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಆ ಮಧ್ಯಪ್ರಾಚ್ಯದ ನೆಲೆಗಳ ಮೇಲೆ ಇರಾನ್ನವರು ದಾಳಿ ಮಾಡ್ತಾ ಇದ್ದದ್ದನ್ನು ನೋಡಿದ್ದೀವಿ. ಆ ಮಧ್ಯಪ್ರಾಚ್ಯದ ನೆಲೆಗಳನ್ನು ನಾವು ಸಂರಕ್ಷಣೆಯಾಗಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಬರಬೇಕು ಅಂತ ಹೇಳಿದ್ರೆ ಸಹಜವಾಗಿ ಅವ್ರಿಗೆ ನಾವು ಪೆಟ್ರಿಯಾಟ್ ಕೊಡಬೇಕಾಗುತ್ತೆ. ಅದಾದ ನಂತರ ತಾಡು ವ್ಯವಸ್ಥೆಯನ್ನು ಕೂಡ ಕೊಡಬೇಕಾಗುತ್ತೆ. ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟು ಇವತ್ತು ಅಮೆರಿಕಾದ ಶಸ್ತ್ರಾಸ್ತ್ರಗಳ ಕೊರತೆ ಆಗಿದೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಈ ಕಾರಣಕ್ಕಾಗಿ ಮುಂದಿನ 21 ದಿನಗಳಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಬೃಹತ್ ಪ್ರಮಾಣದಲ್ಲೆಲ್ಲ ಒಪ್ಪಂದ ಆಗಬೇಕು ಎನ್ನುವಂಥ ಆಲೋಚನೆಯಲ್ಲಿ ಅವರೆಲ್ಲ ಬಂದಿದ್ದಾರಂತೆ. ಹೀಗಾಗಿ ಏನಾಗುತ್ತೆ ಇದನ್ನು ಕಾದು ನೋಡೋಣ. ಇವೆಲ್ಲದರ ನಡುವೆ ಇರಾನ್ ಶಿರಚ್ಛೇದ ಬೆದರಿಕೆ ಹಾಕಿದೆ. ಏನು ಶಿರಚ್ಛೇದ ಬೆದರಿಕೆ ಇದು? ಅಮೆರಿಕ ಸೈನಿಕರು ನೆಲಕ್ಕೆ ಕಾಲಿಟ್ಟರೆ ಶಿರಚ್ಛೇದ ಮಾಡ್ತೀವಿ ಅಂತ ಇರಾನ್ನ ಕಮಾಂಡರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಅನೇಕ ದಿನಗಳಿಂದ ನೋಡಿದ್ವಿ. ಡೊನಾಲ್ಡ್ ಟ್ರಂಪ್ ಅವರ ಪುತ್ರ, ಡೊನಾಲ್ಡ್ ಟ್ರಂಪ್ ಅವರ ಪತ್ನಿ ಬೆಂಜಮಿನ್ ನೆತನ್ಯಾಹು ಇವರ ಭಾವಚಿತ್ರಗಳನ್ನು ಹಾಕಿ ಅವರ ಶವಯಾತ್ರೆ ಮಾಡುವಂತಹ ರೀತಿ ಪೋಸ್ಟರ್ಗಳನ್ನು ಮಾಡಿದ್ದೆಲ್ಲವನ್ನು ಕೂಡ ನೋಡಿದ್ವಿ. ಇದಕ್ಕೆ ಇವರು ಹೇಳ್ತಾ ಇದ್ದಾರೆ, ಅಮೆರಿಕ ಸೈನಿಕರೇನಾದರೂ ನಮ್ಮ ನೆಲಕ್ಕೆ ಕಾಲಿಟ್ಟರೆ ನಾವು ಶಿರಚ್ಛೇದ ಮಾಡ್ತೀವಿ ಅಂತ ಇರಾನ್ನ ಕಮಾಂಡರ್ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಪಟ್ಟರು. $100 ಕೋಟಿ ಪರಿಹಾರವನ್ನು ಕೊಡಬೇಕು ಅಂತಲೂ ಕೂಡ ಟೆಹರಾನ್ ಅವರು ಕೇಳ್ತಾ ಇದ್ದಾರೆ. ನೌಕಾ ದಿಗ್ಬಂಧನವನ್ನು ತೆರವುಗೊಳಿಸಿದರೆ ಮಾತ್ರ ಹಾರ್ಮುಜ್ ಜಲಸಂಧಿ ಮುಕ್ತ. ಇದು ಒನ್ಸ್ ಅಗೇನ್ ಆ 14 ಬೇಡಿಕೆಗಳ ಪೈಕಿ ಏನೇನಿತ್ತು ಆ ಬೇಡಿಕೆಗಳು ಒನ್ಸ್ ಅಗೇನ್ ಕಂಟಿನ್ಯೂ ಆಗ್ತಾ ಇದೆ. ಒಮಾನ್ ಮಧ್ಯಸ್ಥಿಕೆಯಲ್ಲಿ ರಹಸ್ಯ ಸಂದೇಶಗಳೆಲ್ಲ ವಿನಿಮಯ ಆಗ್ತಿದೆ ಅಂತ. ಬಿಕಾಸ್ ಇವರು ಟೆಹರಾನಿಗೆ ಹೋಗಿ ಅವರಿಂದೆಲ್ಲ ಆಗ್ತಾ ಇದೆ ಅಂತ ನೇರ ಮಾತುಕತೆ ಸಾಧ್ಯವೇ ಆಗ್ತಾ ಇಲ್ಲ. ಟ್ರಂಪ್ ಮತ್ತು ಇರಾನ್ನ ಈ ನಡುವಿನ ಬಿಕ್ಕಟ್ಟಿನ ನಡುವೆ ಯಾರಿಗೆ ಜಯ ಸಿಗುತ್ತೆ ಅನ್ನೋದು ಅಂತಿಮವಾಗಿ ಉಳಿದಿರುವಂತಹ ಪ್ರಶ್ನೆ. ಯಾಕಂದರೆ ಅನೇಕ ಜನ ಇಂಥದ್ದೊಂದು ಮಧ್ಯಸ್ಥಿಕೆಯನ್ನು ವಹಿಸಿ ಇಂಥದ್ದೊಂದು ಹೆದರಿಕೆ ಬೆದರಿಕೆ ಎಲ್ಲವನ್ನು ಹಾಕಿದಾಗಲೂ ಕೂಡ, ಅಂದರೆ ನೀವು ನೋಡಿ, ಯಾವಾಗ ಡೊನಾಲ್ಡ್ ಟ್ರಂಪ್ ಒಂದು ನಿಲುವು ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಏನು ಟ್ರಂಪ್ ತೆಗೆದುಕೊಳ್ಳೋ ಪ್ರಯತ್ನ? ಇಲ್ಲ, ನಾನು ಭೂಸೇನೆಯ ಮುಖಾಂತರ ದಾಳಿ ಮಾಡ್ತೀನಿ ಅಂತ ವೆಲ್ಕಮ್ ಅಂದರು ಇರಾನ್ ಅವರು. ಗ್ರ್ಯಾಂಡ್ ವೆಲ್ಕಮ್ ಮಾಡ್ತೀವಿ, ನಿಮ್ಮನ್ನು ಕರಿತೀವಿ ಬನ್ನಿ ಅಂತ. ಇದು ಅಮೆರಿಕಾದಿಂದಲೂ ಕೂಡ ಸಾಧ್ಯ ಇದೆಯಾ? ಯಾಕಂದರೆ ನಾವು ಇದ್ರ ಬಗ್ಗೆ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. 1979ರ ಕಾಯ್ದೆ ಅಮೆರಿಕಾದಲ್ಲಿ ಅದಕ್ಕೆ ಒಂದು ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಆ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಅನಿಸ್ತಾ ಇದೆ. ಬಿಕಾಸ್ ಅಮೆರಿಕಾಕ್ಕೂ ಕೂಡ ಇವತ್ತು ಯುದ್ಧ ಬೇಕಾಗಿಲ್ಲ. ಅದಕ್ಕೆ ನಾನಾ ಕಾರಣಗಳು ಸಹಜವಾಗಿದೆ. ಹೀಗಾಗಿ ಏನಾಗುತ್ತೆ ಕಾದು ನೋಡೋಣ.